ವೀಕ್ಷಕರೇ, ಇವತ್ತು ನಾನು ಮಹಾನರಾದ ಅಜ್ಮೀರ್ ಖ್ವಾಜರವರು ತೋರಿಸಿದ ಒಂದು ಪವಾಡವನ್ನು ಹೇಳುತ್ತೇನೆ. ಅಜ್ಮೀರ್ ಖ್ವಾಜರವರು ಭಾರತದ ಸುಲ್ತಾನ್ ಆಗಿದ್ದಾರೆ. ಈ ಭಾರತ ದೇಶವನ್ನು ಯಾರೇ ಆಡಳಿತ ಮಾಡಿದರೂ ಭಾರತದ ಸುಲ್ತಾನ್ ಅಂತ ಕರೆಯಲ್ಪಡುವುದು ಅಜ್ಮೀರ್ ಖ್ವಾಜರನ್ನಾಗಿದೆ. ಸರ್ವ ಜನರು ಪ್ರೀತಿಸುವ ಮಹಾನರಾದ ಅಜ್ಮೀರ್ ಖ್ವಾಜರವರು ತೋರಿಸಿದ ಪವಾಡವನ್ನು ಪ್ರತಿಯೊಬ್ಬರೂ ತಪ್ಪದೇ ಕೇಳಿರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹಾನರಾದ ಅಜ್ಮೀರ್ ಖ್ವಾಜರವರು ಮದೀನಾಗೆ ಹೋಗಿ ಪುಣ್ಯ ಪ್ರವಾದಿಯವರ ಜಿಯಾರತ್ ಮಾಡಿ ಮರಳಿ ಬರಲು ಹೊರಟು ನಿಂತಾಗ ಅಜ್ಮೀರ್ ಖ್ವಾಜರಿಗೆ ಮದೀನಾದಿಂದ ಪುಣ್ಯ ಪ್ರವಾದಿಯವರ ಆದೇಶ ಬಂತು, ಓ ಮುಯಿನುದ್ದೀನ್, ಭಾರತ ದೇಶಕ್ಕೆ ಹೋಗು. ಆದರೆ ಅಜ್ಮೀರ್ ಖ್ವಾಜರಿಗೆ ಭಾರತ ದೇಶ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ರೌಲಾ ಶರೀಫಿನ ಗೋಡೆಗೆ ತಾಗಿ ಕುಳಿತು ನಿದ್ರೆ ಮಾಡಿದರು. ನಂತರ ಪ್ರವಾದಿಯೊಂದಿಗೆ ಕೇಳಿದರು, ನೀವು ನನ್ನನ್ನು ಒಂದು ದೇಶಕ್ಕೆ ಹೋಗಲು ಹೇಳಿದ್ದೀರಿ, ಆ ದೇಶ ಎಲ್ಲಿಯಾಗಿದೆ ಅಂತ ಹೇಳಿಕೊಡಿ. ಅಲ್ಲಿಗೆ ನಾನು ಹೋಗುವಾಗ ಯಾವ ನಿಲುವು ತೆಗೆದುಕೊಳ್ಳಬೇಕು, ಹೇಗೆ ಅಲ್ಲಿಗೆ ತಲುಪುವುದು ಹೇಳಿಕೊಡಿ. ಆಗ ಪ್ರವಾದಿಯವರ ಬಳಿಯಿಂದ ಸರಿಯಾದ ಸಲಹೆ ಸಿಕ್ಕಿತು. ಪ್ರವಾದಿಯವರ ಆದೇಶದ ಮೇರೆಗೆ ಖ್ವಾಜರವರು ಭಾರತ ದೇಶಕ್ಕೆ ಯಾತ್ರೆ ಹೊರಟರು. ಭಾರತ ದೇಶಕ್ಕೆ ಬಂದ ನಂತರ ಅಜ್ಮೀರ್ ಖ್ವಾಜರವರು ಸಾವಿರಾರು ಕರಾಮತ್ ಪವಾಡಗಳನ್ನು ತೋರಿಸಿದ್ದಾರೆ. ಅಜ್ಮೀರ್ ಖ್ವಾಜರವರ ಪವಾಡ ಕಂಡು ಲಕ್ಷ ಜನರು ಭಾರತದಲ್ಲಿ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ. ಒಂದು ದಿನ ಅಜ್ಮೀರ್ ಖ್ವಾಜರವರು ಒಂದು ಕಡೆ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲಿ ಬೆಂಕಿಗೆ ಆರಾಧನೆ ಮಾಡುವ ಒಂದು ಸಮುದಾಯವನ್ನು ಕಂಡರು. ಆಗ ಅವರ ಬಳಿಗೆ ಅಜ್ಮೀರ್ ಖ್ವಾಜರವರು ದೀನಿ ಪ್ರಬೋಧನೆ ಮಾಡಲು ಹೋದರು. ಅಜ್ಮೀರ್ ಖ್ವಾಜರವರು ನೋಡುವಾಗ ಆ ಸಮುದಾಯದ ಜನರು ಬೆಂಕಿಯನ್ನು ಆರಾಧನೆ ಮಾಡುತ್ತಿದ್ದಾರೆ. ಆಗ ಅಜ್ಮೀರ್ ಖ್ವಾಜ ಕೇಳಿದರು, ಇದು ಏನು? ಬೆಂಕಿ ಆರಾಧಕರು ಹೇಳಿದರು, ಇದು ನಾವು ಆರಾಧಿಸುವ ದೇವರಾಗಿದ್ದಾರೆ. ಖ್ವಾಜರವರು ಹೇಳಿದರು, ಇದನ್ನು ಬೆಂಕಿಯನ್ನು ಸೃಷ್ಟಿಸಿದ ಅಲ್ಲಾಹನಿದ್ದಾನೆ. ಆಗ ಬೆಂಕಿ ಆರಾಧಕರು ಹೇಳಿದರು, ಇದಕ್ಕೆ ಬೆಂಕಿಗೆ ಸುಟ್ಟು ಹಾಕುವ ಶಕ್ತಿ ಇದೆ. ಅಜ್ಮೀರ್ ಖ್ವಾಜರವರು ಹೇಳಿದರು, ಈ ಬೆಂಕಿಗೆ ಸುಟ್ಟು ಹಾಕುವ ಶಕ್ತಿ ಇಲ್ಲ, ಅದನ್ನು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಅಲ್ಲಾಹನಿಗಾಗಿದೆ ಶಕ್ತಿ ಇರುವುದು. ಆಗ ಬೆಂಕಿ ಆರಾಧಕರು ಹೇಳಿದರು, ಹಾಗಾದರೆ ನೀವು ಆ ಬೆಂಕಿಯ ಒಳಗೆ ಪ್ರವೇಶಿಸಿರಿ. ನೀವು ಆ ಬೆಂಕಿಯೊಳಗೆ ಪ್ರವೇಶಿಸಿ ನಂತರ ಸುಟ್ಟು ಹೋಗದಿದ್ದರೆ ನಾವೆಲ್ಲರೂ ಇಸ್ಲಾಮಿಗೆ ಬರುತ್ತೇವೆ, ಇಸ್ಲಾಂ ಧರ್ಮ ಸ್ವೀಕರಿಸುತ್ತೇವೆ. ಇದನ್ನು ಕೇಳಿದಾಗ ಖ್ವಾಜರವರು ಅವರೊಂದಿಗಿದ್ದ ಅಗ್ನಿ ಆರಾಧಕರ ನಡುವೆ ಇದ್ದ ಒಂದು ಮಗುವನ್ನು ಹಿಡಿದುಕೊಂಡು ಬೆಂಕಿಯ ಹತ್ತಿರ ನಡೆದರು. ನಂತರ ಪರಿಶುದ್ಧ ಕುರ್ಆನಿನ ಒಂದು ಆಯತ್ ಪಠಿಸಿದರು, ಕುಲ್ನಾ ಯಾ ನಾರು ಕೂನಿ ಬರ್ದನ್ ವಸಲಾಮನ್ ಅಲಾ ಇಬ್ರಾಹಿಂ. ಈ ಆಯತಿನ ಅರ್ಥ, ನಾವು ಹೇಳಿದೆವು, ಓ ಅಗ್ನಿಯೇ, ಇಬ್ರಾಹಿಮರ ಪಾಲಿಗೆ ತಣ್ಣಗಾಗು, ಸುರಕ್ಷೆಯಾಗು. ಕುರ್ಆನಿನ ಈ ಶ್ಲೋಕವನ್ನು ಹೇಳಿ ಆ ಮಗುವನ್ನು ಹಿಡಿದುಕೊಂಡು ಬೆಂಕಿಯ ಒಳಗೆ ಪ್ರವೇಶಿಸಿದರು. ಸುತ್ತಮುತ್ತಲಿನ ಅಗ್ನಿ ಆರಾಧಕರು ಬೊಬ್ಬೆ ಹಾಕಲು ಅಳಲು ಆರಂಭಿಸಿದರು. ಕಾರಣ ಅಗ್ನಿ ಆರಾಧಕರ ಕೂಟದಲ್ಲಿದ್ದ ಮಗುವನ್ನು ಹಿಡಿದುಕೊಂಡಾಗಿದೆ ಅಜ್ಮೀರ್ ಖ್ವಾಜ ಬೆಂಕಿಯೊಳಗೆ ಪ್ರವೇಶ ಮಾಡಿದ್ದು. ಅಗ್ನಿ ಆರಾಧಕರು ಮಗುವನ್ನು ಕರೆಯುತ್ತಾ ಕೂಗುತ್ತಿದ್ದರು, ಅಳುತ್ತಿದ್ದರು, ಹೆದರಿ ಕಂಗಾಲಾಗಿದ್ದರು. ಕಾರಣ ಅದು ಸಣ್ಣ ಬೆಂಕಿ ಆಗಿರಲಿಲ್ಲ, ಬಲು ದೊಡ್ಡ ಬೆಂಕಿಯನ್ನು ಅಲ್ಲಿ ಹೊತ್ತಿಸಿದ್ದರು. ಬೆಂಕಿಯ ಒಳಗೆ ಸ್ವಲ್ಪ ಹೊತ್ತು ನಿಂತ ಬಳಿಕ ಅಜ್ಮೀರ್ ಖ್ವಾಜರವರು ಬೆಂಕಿಯೊಳಗಿಂದ ಮಗುವನ್ನು ಹಿಡಿದುಕೊಂಡು ಹೊರಬಂದರು. ಅದ್ಭುತ, ಮಹಾ ಅದ್ಭುತ. ಯಾವುದೇ ಸಮಸ್ಯೆ ಇಲ್ಲದೆ, ಶರೀರದ ಒಂದು ರೋಮ ಕೂಡ ಬೆಂಕಿಯಲ್ಲಿ ಕೆರಟಿ ಹೋಗದೆ ಹೊರಬಂದಿದ್ದರು ಅಜ್ಮೀರ್ ಖ್ವಾಜ ಮತ್ತು ಆ ಮಗುವನ್ನು ಕಂಡೊಡನೆ ಓಡಿ ಬಂದು ಬಿಗಿದಪ್ಪಿ ಮಗುವಿಗೆ ಏನಾದರೂ ಸಂಭವಿಸಿದೆ ಅಂತ ಸೂಕ್ಷ್ಮವಾಗಿ ಬೆಂಕಿ ಆರಾಧಕರು ಪರಿಶೀಲಿಸಿದರು. ಇಲ್ಲ, ಮಗುವಿಗೇನೂ ಸಂಭವಿಸಲಿಲ್ಲ. ಈ ಘಟನೆಯಿಂದ ಆ ಬೆಂಕಿ ಆರಾಧಕರ ಸಮುದಾಯವೇ ಸಂಪೂರ್ಣವಾಗಿ ಇಸ್ಲಾಂ ಧರ್ಮ ಸ್ವೀಕರಿಸಿದರು. ವೀಕ್ಷಕರೇ, ಇದು ಒಂದು ಪವಾಡವನ್ನು ಮಾತ್ರ ನಾನು ಹೇಳಿದ್ದು. ಇಂತಹ ಸಾವಿರಾರು ಕರಾಮತ್ ಪವಾಡಗಳನ್ನು ಅಜ್ಮೀರ್ ಖ್ವಾಜರವರು ತನ್ನ ಜೀವನದಲ್ಲಿ ತೋರಿಸಿದ್ದಾರೆ. ಭಾರತದಲ್ಲಿ ಅಜ್ಮೀರ್ ಖ್ವಾಜರವರ ದೀನ ಪ್ರಬೋಧನೆಯಿಂದ 96 ಲಕ್ಷ ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ. ಅಲ್ಲಾಹು ಅಜ್ಮೀರ್ ಖ್ವಾಜರ ಬರಕತ್ತಿನಿಂದ ನಮ್ಮ ಈಮಾನನ್ನು ಗಟ್ಟಿಗೊಳಿಸಲಿ, ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿರಿ.